ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಲೀಮ್ ಅವರೇ, ನಾನು ಆಗಲೇ ಹೇಳಿದೆ, ಪಬ್ಲಿಕ್ಕಿಗೆ ಈ ಕಾನೂನನ್ನ ತಾವು ಯಾಕೆ ಅನುಸರಿಸಬೇಕು ಅನ್ನೋದು. ಅಂದರೆ ಈಗ ಕಾನೂನು ಬಂದುಬಿಟ್ಟಿದೆ, 19 ಗಡುವು ಕೊಟ್ಬಿಟ್ಟಿದ್ದೀರಿ, ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದು. ಅಂದರೆ ತಾವು ಮಾಧ್ಯಮದ ಮೂಲಕ ಎಷ್ಟು ಮಟ್ಟಿಗೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳು ಕೊಟ್ಟಿದ್ದೀರೋ ಗೊತ್ತಿಲ್ಲ, ಮತ್ತು ಸಾರ್ವಜನಿಕವಾಗಿ ತಿಳಿಸ್ತಿರೋ ಗೊತ್ತಿಲ್ಲ. ಈಗ ತಾವೇ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಬೆಂಗಳೂರಿಗೆ, ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟೆ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕರಿಗೆ, ವಾಹನ ಖಾಸಗಿಯಾಗಿ ಉಪಯೋಗಿಸ್ಕೊಳ್ಳೋರಿಗೆಲ್ಲ ಏನು ಹೇಳ್ತಿರ್ತಾವೆ? ಈಗ ಇದು ಏನು ಕಾನೂನು ಜಾರಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ, ಅದರಿಂದ ಬಹಳಷ್ಟು ಅಪರಾಧ ತಡೆಗಟ್ಟಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತು ಇದು ಏನು ಹೇಳ್ತಾರಲ್ಲ, ಇಂಡಿವಿಜುವಲ್ ಫ್ರೀಡಮ್ ವರ್ಸಸ್ ಕಲೆಕ್ಟಿವ್ ಆರ್ ಸೊಸೈಟಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಅಂದರೆ ಇದರಿಂದ ನಮಗೆ ವೈಯಕ್ತಿಕವಾಗಿ ನಮಗೆ ಸ್ವಲ್ಪ ಅನಾನುಕೂಲತೆ ಆಗಬಹುದು, ಸ್ವಲ್ಪ ದಿವಸ ಅನಾನುಕೂಲತೆ ಇರ್ತದೆ. ಅದು ಆ ಥರ ನಮಗೆ ನಮ್ಮ ಅಭಿಪ್ರಾಯನೂ ಅದೇ ಥರ ಇರ್ತದೆ, ಫೀಲಿಂಗ್ಸು ಆ ಥರ ಇರ್ತದೆ. ಆದರೆ ಅದರದ್ದು ತುಲನಾ ಮಾಡಿದ್ರೆ, ಅಂದರೆ ಅದರದ್ದು ಸಮಾಜಕ್ಕೆ ಎಷ್ಟು ಅನುಕೂಲತೆ ಇದೆ ಅದರಿಂದ ಅಂತ ಹೇಳಿದರೆ ತುಂಬ ಅಪಾರವಾದ ಅನುಕೂಲತೆಗಳಿದೆ. ಅದರಿಂದ ನಮ್ಮ ವೈಯಕ್ತಿಕ ಏನು ಸ್ವಲ್ಪ ಅನಾನುಕೂಲತೆ ಏನಿದೆ ಅದನ್ನು ಸ್ವಲ್ಪ ಸಹಿಸಿಕೊಂಡು ಇಡೀ ಸಮಾಜದ ಒಳ್ಳೆಯದಕ್ಕಾಗಿ, ಅಂದರೆ ಸಮಾಜಕ್ಕೆ ಏನು ಅಪರಾಧವನ್ನು ತಡೆಗಟ್ಟಲಿಕ್ಕೆ ಮತ್ತು ಅಪರಾಧದ ಇದು ರೇಟ್ ಆಫ್ ಕ್ರೈಮ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡೋದಕ್ಕೆ, ಮತ್ತು ಒಂದು ರೀತಿಯಲ್ಲಿ ಒಂದು ನಿರ್ಭಯ ಸಮಾಜ ಅಂತ ಏನು ಹೇಳ್ತೀವಿ ಅದನ್ನು ನಿರ್ಮಾಣ ಮಾಡೋದಕ್ಕಾಗಿ ಎಲ್ಲರೂ ಇದರ ಪಾಲನೆ ಮಾಡಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಇನ್ನೊಂದೆರಡು ಅನುಮಾನಗಳಿದೆ. ಈಗ ಕಾರ್ನ ಟಿಂಟೆಡ್ ತಾವೇನಿದ್ರೆ ಕೂಲಿಂಗ್ ಪೇಪರ್ಗಳನ್ನೆಲ್ಲ ತೆಗಿಬೇಕು, ಮತ್ತು ಫ್ರಂಟ್ ಟು ಫ್ರಂಟ್ ಎಲ್ಲ ವಿಸಿಬಿಲಿಟಿ ಇರಬೇಕು. ತಮ್ಮ ಮ್ಯಾನುಫ್ಯಾಕ್ಚರ್ ಬೇಕಾದರೆ 70% 50% ತಾವು ಹೇಳಿದಿರಿ. ಈಗ ಬಹಳಷ್ಟು ಬೆಳಕುಗಳು ಬರುತ್ತೆ ಹೊರಗಡೆಯಿಂದ, ಬಿಸಿಲು ಸಂದರ್ಭದಲ್ಲಿ ನೀವು ಟ್ರಾಫಿಕಲ್ಲಿ ನಿಲ್ಲಿಸ್ತೆ ಎಲ್ಲ ಆಗಲಿ, ಸನ್ಲೈಟ್ ಕಂಟಿನ್ಯೂಸ್ ನಿಮ್ಮ ಮೇಲೆ ಬೀಳ್ತಾನೆ ಇರುತ್ತೆ. ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡ್ಕೋತೀವಿ ನಾವು. ಒಳಗಡೆಯಿಂದ ಒಂದು ಕಾರ್ಟನ್ ಹಾಕೋತೀವಿ, ಅಥವಾ ಗ್ಲಾಸ್ಗೆ ಏನಾದ್ರೂ ಆ ಥರ ಸನ್ ರೇಸನ್ನು ಅವಾಯ್ಡ್ ಮಾಡ್ಕೊಳ್ಳೋಕೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ತೀವಿ. ಅದನ್ನು ಮಾಡ್ಕೊಬೋತಾನೆ? ಇಲ್ಲ, ಆ ಥರನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿರ್ದೇಶನ ತಾವು ಓದಿದರೆ ಅದ್ರಲ್ಲಿ ಗೊತ್ತಾಗುತ್ತೆ. ತಿಳಿಸ್ಬೇಕು ನೀವು. ಬ್ಲ್ಯಾಕ್ ಫಿಲ್ಮ್ಸ್ ಅದರ ಜೊತೆಗೆ ಎನಿ ಅದರ್ ಮೆಟೀರಿಯಲ್, ಅಂದರೆ ಅದ್ರ ಪರ್ದೆ, ಕರ್ಟೆನ್ನು ಎಲ್ಲ ಬಂದುಬಿಡ್ತದೆ. ಸೊ ಯಾವುದು ಹಾಕಂಗಿಲ್ಲ, ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕಾಗುತ್ತದೆ. ಅದು ಅಂದರೆ ಓನ್ಲಿ ಗ್ಲಾಸ್ಗೆ ಮಾತ್ರ, ಅದು ಟೆಂಪ್ರವರಿನೂ ಹಾಕಂಗಾಗೋದಿಲ್ಲ. ಯಾಕಂದರೆ ಆ ಥರ ಹಾಕಿದರೆ ಅದೊಂದು ಸ್ಪಿರಿಟೇ, ಅಂದರೆ ಅಥವಾ ಏನು ಉದ್ದೇಶ ಏನಿದೆ ಅದು ಆಗಬಾರ್ದು ಅಂತ. ಅದೇ ಈಗ ಇದು ಬರುತ್ತೆ, ಯಾವುದು ಜಸ್ಟ್ ಒಂದು ಸಣ್ಣ ನೆರಳು ಬರೋ ಥರ ಒಂದು ಇದ್ರ ಬರುತ್ತೆ, ಅದನ್ನು ನೀವು ಗ್ಲಾಸ್ಗೆ ಈ ಥರ ಪಂಚ್ ಮಾಡಿ ಇಡ್ಬೋದು, ಪ್ರೆಸ್ ಮಾಡೋದು. ಅದನ್ನು ಯೂಸ್ ಮಾಡೋಂಗಿಲ್ಲ. ಇಲ್ಲ, ಅದು ಯೂಸ್ ಮಾಡೋಂಗಿಲ್ಲ. ಓನ್ಲಿ ಡ್ರೈವರ್ ಮತ್ತು ಫ್ರಂಟ್ ಸೀಟಲ್ಲಿ ಯಾರು ಕೂತ್ಕೊಳ್ತಾರೆ ಅವ್ರಿಗೆ ಅದು ಸನ್ ಫಿಲಮೆಂಟ್ ಬರ್ತದೆ. ಅದು ಇದು ಅಂದರೆ 2 ಗಂಟೆ ಮತ್ತು 3 ಗಂಟೆ ಏನು ಸೂರ್ಯ ಬರ್ತದೆ ಅದಕ್ಕೆ ಮಾತ್ರ ಅದು ಯೂಸ್ ಮಾಡಬಹುದು ವಿನಃ ದಟ್ ಇಸ್ ಪಾರ್ಟ್ ಆಫ್ ದಿ ಕಾರ್, ಅದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದು ಸನ್ ಫಿಲ್ಮ್ ಆಗಲಿ ಅಥವಾ ಬ್ಲ್ಯಾಕ್ ಫಿಲ್ಮ್ ಆಗಲಿ ಅಥವಾ ಬೇರೆ ಟಿಂಟೆಡ್ ಮೆಟೀರಿಯಲ್ ಆಗಲಿ, ಪರ್ದೆ ಆಗಲಿ ಅಥವಾ ಬೇರೆ ಯಾವ ಮೆಟೀರಿಯಲ್ಲು ಸಹ ಉಪಯೋಗಿಸಂಗಿಲ್ಲ. ಕೆಲವರು ಕೂಲಿಂಗ್ ಗ್ಲಾಸನ್ನು ಯೂಸ್ ಮಾಡ್ತಾರೆ, ತಮಗೆ ಗೊತ್ತಿರ್ಬೋದು ಸಲೀಮ್ ಅವರು. ಅಂದರೆ ಇದು ಬಿಸಿಲಿಗೆ ಅದು ಕೂಲ್ ಆಗೋದು ಬ್ಲ್ಯಾಕ್ ಆಗಿಬಿಡುತ್ತೆ, ಕಲರೇ ಚೇಂಜ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಕೆಲವು ಗ್ಲಾಸ್ಗಳನ್ನು, ಆ ಥರದ ಗ್ಲಾಸ್ಗಳನ್ನು ಕೂಡ ಅಳವಡಿಸ್ಕೊತಾರೆ. ಇಲ್ಲ, ಅದು ಮ್ಯಾನುಫ್ಯಾಕ್ಚರರ್ಗೆ ಬಿಟ್ಟಿದ್ದಾರೆ. ಅಂದರೆ ಯಾರು ಕಂಪನಿಗಳು ವಾಹನಗಳು ಉತ್ಪಾದನೆ ಮಾಡ್ತಾರೆ ಅವರು ಇದು ಅಂದರೆ 70 ಮತ್ತು 50% ಬೆಳಕನ್ನು ಇಟ್ಕೊಂಡು ಆ ಮಾದರಿಯಾಗಿ ಗ್ಲಾಸ್ ಬೇಕಾದರೆ ಹಾಕಬಹುದು ಅಂತ. ಅದರಲ್ಲಿ ಅಲ್ಟ್ರಾವೈಲೆಟ್ ರೇಸ್, ಆಂಟಿ ಅಲ್ಟ್ರಾವೈಲೆಟ್ ರೇಸ್ಗೆ ಸಂಬಂಧಪಟ್ಟಂತೆ ಗ್ಲಾಸಸ್ ಇರ್ತದೆ, ಅದು ಹಾಕಬಹುದು. ಅಂದರೆ ಆ ಪರ್ಸೆಂಟೇಜ್ ಮಾತ್ರ ಅವರು ಮೇಂಟೈನ್ ಮಾಡಬೇಕಾಗುತ್ತದೆ, 70 ಮತ್ತು 50%. ಆವಾಗ ಏನು ತೊಂದರೆ ಆಗೋದಿಲ್ಲ, ಅದು ಕಾನೂನು ಉಲ್ಲಂಘನೆಯೂ ಆಗೋದಿಲ್ಲ. ಆ ಥರ ಬೇಕಾದರೆ ಹಾಕೊಬಹುದು. ಬಟ್ ಅಂದರೆ ಸಾರ್ವಜನಿಕರು ಹಾಕಂಗಿಲ್ಲ. ಓನ್ಲಿ ವಾಹನ ಉತ್ಪಾದನೆ ಕಂಪನಿನವರು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಂದರೆ ಉಲ್ಲಂಘಿಸಿದರೆ ಆಕಸ್ಮಿಕವಾಗಿ ಈಗ ಬೇಕಾದಂಥ ಸುವರ್ಣ ನ್ಯೂಸ್ ಕೂಡ ತಮಗೆ ಅದನ್ನು ಸಾರ್ವಜನಿಕ ತಿಳಿಸ್ಕೊಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಕಾನೂನನ್ನ ಕೆಲವರಿಗೆ ಅರಿವಿಲ್ಲದಲ್ಲೇ ಇರ್ಬೋದು, ಅರಿವು ಇಲ್ಲ ಅಂತ ಹೇಳೋದು ಕೂಡ ತಪ್ಪೇ ಆಗುತ್ತೆ. ಅದು ಕಾನೂನು ಅರಿವು ಇರಬೇಕು, ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪೇ. ಅದನ್ನು ಆದರೂ ಕೂಡ ಈ ರೀತಿ ಅರಿವಿಲ್ಲದೆ ಕಾನೂನನ್ನು ಈ ಉಲ್ಲಂಘಿಸಿದರೆ ಅವರಿಗೆಲ್ಲ ಏನು ಪನಿಷ್ಮೆಂಟು, ದಂಡಗಳು ಏನು? ಇಲ್ಲ, ಮುಖ್ಯವಾಗಿ ನಾವು ದಂಡ ಹೇರಿಸೋದಕ್ಕಿಂತ ಜಾಸ್ತಿ ಒಂದು ತಿಳುವಳಿಕೆ ಬಗ್ಗೆ ಜಾಸ್ತಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಸಾರ್ವಜನಿಕರಿಗೆ ಜಾಸ್ತಿ ತಿಳುವಳಿಕೆ ಬರಲಿ, ಆದಷ್ಟು ಜಾಸ್ತಿ ಸ್ವಯಂ ಪ್ರೇರಿತವಾಗಿ ಅವರು ಈ ಒಂದು ರೂಲ್ನ ಪಾಲನೆ ಮಾಡಲಿ ಅಂತ. ಅದು ನಮಗೆ ಬಹಳ ಸಂತೋಷ ಆಗುತ್ತೆ. ನಾವು ಯಾವುದೂ ಕೇಸ್ ಹಾಕಿಲ್ಲ ಅಂದರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲರೂ ಎನ್ಫೋರ್ಸ್ಮೆಂಟ್ ಕರೆಕ್ಟಾಗಿದ್ದರೆ, ಎಲ್ಲರೂ 100% ಪಾಲನೆ ಮಾಡಿಬಿಟ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಬಟ್ ಆದರೆ ನಾವು ಏನು ಈಗ ಸಮಯ ಕೊಟ್ಟಿದ್ದೀವಿ, ಟೈಮ್ ಕೊಟ್ಟಿದ್ದೀವಿ, ಸ್ವಲ್ಪ ತೆಗೆದು ಹಾಕಿ ಅಂತ. ಆದರೂ ಅದಕ್ಕೆ ಲೆಕ್ಕಿಸಿದೆ ಹಾಗೆ ಉಳಿಸ್ಕೊಂಡಿದ್ರೆ ಅದು ನಮಗೆ ಅನಿವಾರ್ಯ, ನಾವು ಕೇಸ್ ಹಾಕಬೇಕಾಗುತ್ತೆ. ಆವಾಗ ನಾವು ಚಲಾನ್ ಮಾಡ್ತೀವಿ ಅವ್ರಿಗೆ. ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಕೇಸ್ ಹಾಕ್ತೀವಿ, 100 ರೂಪಾಯಿ ದಂಡ ಹಾಕ್ತೀವಿ. ಅದರ ಜೊತೆಗೆ ಆ ಸ್ಥಳದಲ್ಲೇ ಅದನ್ನು ಫಿಲ್ಮ್ನ ತೆಗೆಯೋ ವ್ಯವಸ್ಥೆನೂ ಮಾಡ್ತೀವಿ. ಮತ್ತು ಏನು ಫಿಲ್ಮ್ ತೆಗಿತೀವಿ ಅದರ ಚಾರ್ಜಸ್ಸು ಸಹ ಕಲೆಕ್ಟ್ ಮಾಡ್ತೀವಿ. ಯಾಕಂದರೆ 100 ರೂಪಾಯಿ ದಂಡ ಪ್ಲಸ್ ತೆಗೆದಿದ್ದಕ್ಕೆ 100 ರೂಪಾಯಿ. ಅದೊಂದು ಅಂದರೆ ಯಾರು ತೆಗೆನವರು ಇರ್ತಾರೆ ಅಥವಾ ಟೆಕ್ನಿಷಿಯನ್ಸ್ ಯಾರಿರ್ತಾರೆ ಅವ್ರ ಜೊತೆಗೆ ಇಟ್ಕೊಂಡು ಅವ್ರ ಕಡೆಯಿಂದ ಟಕ್ಸ್ ಹಾಕ್ತೀವಿ. ಮತ್ತು ಅವ್ರ ಚಾರ್ಜಸ್ಸು ಸಹ ಕಲೆಕ್ಟ್
ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ. ಸೊ ದಟ್ ಅವಾಗ ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ಏನು ಕೊಟ್ಟಿದೆ ಅದರ ಪಾಲನೆ ಮಾಡ್ದಂಗೆ ಆಗುತ್ತೆ. ಎರಡನೇ ಬಾರಿ ಮತ್ತೆ ಏನಾದರೂ ಆ ಥರ ಸಿಕ್ಬಿದ್ದಾಗ ನಾವು ಟ್ರಿಪಲ್ ಟೈಮ್ ಫೈನ್ ಅಂದರೆ ₹300 ಮತ್ತು ಮೂರನೇ ಬಾರಿಗೆ ನಾವು ಡ್ರೈವಿಂಗ್ ಲೈಸೆನ್ಸ್ನ ವಶಪಡಿಸ್ಕೊಂಡು ಅವರು ಸಸ್ಪೆನ್ಷನ್ಗೆ ಕಳಿಸ್ಕೊಡ್ತೀವಿ. ರೈಟ್ ಸರ್, ಇದಿಷ್ಟು ಕಾನೂನಿನಲ್ಲಿ ಏನೇನು ಶಿಕ್ಷೆ ಇದೆ ಅನ್ನೋದು. ಥ್ಯಾಂಕ್ ಯು ಸಲೀಮ್ಜಿ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊಂದು ಮಾತಾಡಿದಿರಿ ಮತ್ತು ಸಾಮಾನ್ಯ ಜನರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಅಮೂಲ್ಯವಾದ ಮಾಹಿತಿಗಳು. ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ರವೀಂದ್ರ ಅವರು ತಮಗೂ ಕೂಡ ಥ್ಯಾಂಕ್ಸ್. ಸೊ ಇದಿಷ್ಟು ಇವತ್ತಿನ ಕಾರ್ಯಕ್ರಮ. 19ನೇ ತಾರೀಕಿನ ಗಡುವು. ಬೆಂಗಳೂರು ಮಹಾನಗರದ ನಾಗರಿಕರು ಯಾರು ಖಾಸಗಿ ವಾಹನಗಳು ಅಥವಾ ತಮ್ಮ ಪಬ್ಲಿಕ್ ವಾಹನಗಳು ಅಂದರೆ ಟ್ಯಾಕ್ಸಿಗಳಿಟ್ಟಿದ್ರಿ, ಅನಿವಾರ್ಯ ತಾವು ಗ್ಲಾಸಲ್ಲಿರುವ ಕೂಲಿಂಗ್ ಪೇಪರ್ನ ತೆಗೆಸಲೇಬೇಕು. ತೆಗೆಲಿಲ್ಲ ಅಂತ ಹೇಳಿದರೆ ಕಾನೂನು ಕ್ರಮ ಜರುಗಿಸುತ್ತೆ. ಇದು ಸುಪ್ರೀಂ ಕೋರ್ಟ್ ಆದೇಶ, ಪೊಲೀಸರಿಗೆ ಅನಿವಾರ್ಯ ಇದೆ, ಅವರು ಅದನ್ನು ಜಾರಿ ಮಾಡೇ ಮಾಡ್ತಾರೆ. ತಾವೆಲ್ಲರೂ ಕೂಡ ಅಂದರೆ ಸಾಮಾನ್ಯ ಮನುಷ್ಯರಿಂದ ರಾಜ್ಯದ ಮುಖ್ಯಮಂತ್ರಿಯವರೆಗೂ ಎಲ್ಲ VVIPಗಳಿಗೂ ಕೂಡ ಅನ್ವಯಿಸುವಂತಹ ಕಾನೂನು ಇದು. Z ಮತ್ತು Z+ ಕ್ಯಾಟಗರಿಯವರಿಗೆ ಅದು ಸರ್ಕಾರ ತೀರ್ಮಾನ ಮಾಡುತ್ತೆ. ಅದು ಯಾರೋ ಅನ್ನೋದನ್ನು ಕೂಡ ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಇಡೀ ರಾಜ್ಯದ ಎಲ್ಲರಿಗೂ ಅನ್ವಯವಾಗುವಂಥ ಕಾನೂನು ಇದು, ಪಾಲಿಸಬೇಕಾದ ಅನಿವಾರ್ಯ. ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಸುದ್ದಿಗಾಗಿ ನೋಡ್ತಾ ಇರಿ ಸೋನಾ ನ್ಯೂಸ್ 24.